ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಕರುನಾಡಿನ ಜನರನ್ನ ಕಂಗೆಡಿಸಿದ ರಣರಕ್ಕಸ ಮಳೆ. ಉತ್ತರ ಕನ್ನಡದಲ್ಲಿ ಮರಣ ಮೃದಂಗ ಬಾರಿಸಿದ ರಣಮಳೆ, ಮರಣ ಮಳೆ. ಭಟ್ಕಳದಲ್ಲಿ ಗುಡ್ಡ ಕುಸಿದು 3 ಬಲಿ. ಕರಾವಳಿ ಉತ್ತರ ದಕ್ಷಿಣ ಭಾಗದಲ್ಲಿ ವರುಣಾರ್ಭಟ. ಬೆಂಗಳೂರಲ್ಲೂ ಮಳೆ ಅವಾಂತರ, ಜನ ಕಂಗಾಲು. ಫಾಜಿಲ್ ಹಂತಕರನ್ನ ಬೇಟೆ, ಕೊಲೆ ರಹಸ್ಯವೇ ರಣರೋಚಕ. ಇವೆಲ್ಲವನ್ನ ನೋಡೋಣ. ಮರಣ ಮಳೆ. ಭಟ್ಕಳದಲ್ಲಿ ಗುಡ್ಡ ಕುಸಿದು 3 ಬಲಿ. ಮನೆ ಮೇಲೆ ಗುಡ್ಡ ಕುಸಿದು 3 ದುರ್ಮರಣ. ಸಂಪಾಜೆಯಲ್ಲಿ ಮುಳುಗಿದ ಮನೆಗಳು, ಜನರ ಪರದಾಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎದುರಾದ ಸಮಸ್ಯೆಯನ್ನು ನೋಡೋಣ. ಕರಾವಳಿ ಕಂಗಾಲು. ನ್ಯೂಸ್ ಟಾಪ್ 9ನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಭಾರೀ ಮಳೆಯಿಂದಾಗಿ ಭಟ್ಕಳ ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಮುಳುಗಡೆಯಾಗಿದ್ದು ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅಷ್ಟೇ ಅಲ್ಲ, ಮಳೆಯಿಂದಾಗಿ ಭಟ್ಕಳದ ಪಟ್ಟದಕೋಟ್ಟಿ, ಮೂಡಭಟ್ಕಳ, ಆಸರಕೇರಿ, ಮುಟ್ಟಳ್ಳಿ, ಮಂಡಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಇದರ ಪರಿಣಾಮವಾಗಿ ಜನರು ತೀವ್ರ ಪರದಾಡುವಂತಾಯಿತು. ಇನ್ನು ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಮಳೆ ಮುನ್ಸೂಚನೆ ಕೊಡಲಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೂ ಮಳೆ ಕಂಟಕ ತಪ್ಪಿಲ್ಲ. ನಿನ್ನೆ ಹಾಗೂ ರಾತ್ರಿ ಸುರಿದಂತ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ, ಕಡಬ, ಸುಳ್ಯ ಸೇರಿದಂತೆ ಹಲವು ಕಡೆ ವರ್ಷಧಾರಿಯ ಅಬ್ಬರ ಜೋರಾಗಿದೆ. ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ಭರ್ತಿಯಾಗಿದೆ. ಅಲ್ಲಲ್ಲಿ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಹೀಗಾಗಿ ಸುಳ್ಯ ಮತ್ತು ಕಡಬ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆ ಘೋಷಿಸಿದಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಆದೇಶ ಹೊರಡಿಸಿದ್ದಾರೆ. ಕೊಡಗು ಹಾಗೂ ದಕ್ಷಿಣ ಕನ್ನಡ ಗಡಿಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದಾಗಿ ಮಂಗಳೂರಿನ ಸಂಪಾಜೆ ಗ್ರಾಮದಲ್ಲಿ ಹಲವು ಮನೆಗಳು ಮುಳುಗಡೆಯಾಗಿದೆ. ಮಳೆಯಿಂದಾಗಿ ಸಣ್ಣ ಪುಟ್ಟ ತೊರೆಗಳು ಉಕ್ಕಿ ಹರಿದ ಪರಿಣಾಮ ಅವಾಂತರವೆಯಾಗಿದೆ. ಸಂಪಾಜೆ ಗ್ರಾಮದ ಗಣೇಶ್, ಶ್ರೀಧರ್, ಪುರುಷೋತ್ತಮ್, ಜಯರಾಮ್ ಅನ್ನೋರ ಮನೆಗಳು ಸಂಪೂರ್ಣ ಮುಳುಗಡೆಯಾಗಿದೆ. ಏಕಾಏಕಿ ಪ್ರವಾಹ ಬಂದಿದ್ದರಿಂದಾಗಿ ಎದ್ನೋ ಬಿದ್ನೋ ಅಂತ ನಿವಾಸಿಗಳು ಹೊರ ಓಡಿದ್ರು. ಮನೆಗಳು ಮುಳುಗಿದ್ದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎನ್ನಲಾಗುತ್ತಿದೆ. ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಟ್ಟದ ಭಾಗದಿಂದ ಭಾರೀ ಶಬ್ದವೊಂದು ಕೇಳಿ ಬಂದಿತು. ಇದರ ಬೆನ್ನಲ್ಲೇ ಏಕಾಏಕಿ ಪ್ರವಾಹ ಉಂಟಾಯಿತು. ನೋಡ್ತಾ ಇದ್ದಂತೆ ಸಣ್ಣ ಕೊಲ್ಲಿ ಸಂಪೂರ್ಣ ನದಿಯಂತಾಗ್ಬಿಡ್ತು. ಹೀಗಾಗಿ ಸಂಪಾಜೆ ಗ್ರಾಮಕ್ಕೆ ಜಲಾಸುರ ದಿಗ್ಬಂಧನ ವಿಧಿಸಿದ್ದು ಮನೆಗಳೆಲ್ಲ ಮುಳುಗಡೆಯಾಗಿದ್ದ ಜಲಸ್ಫೋಟಕ್ಕೆ ಸಂಪಾಜೆ ಗ್ರಾಮದ ನಿವಾಸಿಗಳು ತತ್ತರಿಸಿ ಹೋಗಿದ್ದು ಮುಂದೇನ್ ಮಾಡೋದು ಅಂತ ಚಿಂತಾಕ್ರಾಂತರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಮರಣ ಮೃದಂಗ ಬಾರಿಸಿದೆ. ಮನೆ ಮೇಲೆ ಗುಡ್ಡ ಕುಸಿದು 2 ಸಹೋದರಿಯರು ಮೃತಪಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪರ್ವತಮುಖಿ ಪ್ರದೇಶದಲ್ಲಿ ಘಟನೆ ನಡೆದಿದ್ದು 11 ವರ್ಷದ ಶ್ರುತಿ ಹಾಗೂ 6 ವರ್ಷದ ಜ್ಞಾನಶ್ರೀ ಮಣ್ಣಿನಡಿ ಸಿಲುಕಿ ಅಸುನೀಗಿದ್ದಾರೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಗುಡ್ಡಗಾಡು ಪ್ರದೇಶಗಳಲ್ಲಿನ ಜನರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಕುಮಾರಧಾರ ಬಳಿಗಿರುವ ಪರ್ವತಮುಖಿಯಲ್ಲಿ ಕುಸುಮಧಾರ ರೂಪಶ್ರೀ ಎಂಬುವರ ಮನೆ ಮೇಲೆ ಗುಡ್ಡ ಕುಸಿದಿದೆ. ಜೆಸಿಬಿ ಮೂಲಕ ಮಣ್ಣು ತೆಗೆದು ಸ್ಥಳೀಯರು ರಕ್ಷಣಾ ಕಾರ್ಯವನ್ನು ನಡೆಸಿದ್ದಾರೆ. ಸ್ಥಳಕ್ಕೆ ಪುತ್ತೂರು ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, ಅಗ್ನಿಶಾಮಕ ದಳ, ಸುಬ್ರಹ್ಮಣ್ಯ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಎಡಬಿಡದೆ ಸುರಿತಾ ಇದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಹೀಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಭಕ್ತರು ಬಾರದಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮಳೆ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಹೀಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡುವುದನ್ನು ಇನ್ನು 2 ದಿನ ಮುಂದೂಡುವಂತೆ ಭಕ್ತಾದಿಗಳಲ್ಲಿ ಮನವಿ ಮಾಡಿದ್ದಾರೆ. ಯಾದಗಿರಿಯಲ್ಲಿ ನೀರಲ್ಲಿ ತೇಲಿ ಹೋದ ಬೈಕ್ಗಳು. ಮಂಡ್ಯದಲ್ಲಿ ಮಹಾಮಳೆಗೆ ಕುರಿಗಳ ಮಾರಣ ಹೋಮ. ಮಳೆ ಹೊಡೆತಕ್ಕೆ ಯಾವ್ಯಾವ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ನೋಡೋಣ. ಮಹಾಮಳೆ. ನ್ಯೂಸ್ ಟಾಪ್ 9ನಲ್ಲಿ. ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಮಳೆ ನೀರಿನಿಂದ ರಸ್ತೆಗಳೆಲ್ಲ ತುಂಬಿ ನದಿಗಳಂತಾಗಿದೆ. ಯಾದಗಿರಿ ನಗರದ ಶಾಸ್ತ್ರಿ ವೃತ್ತದಲ್ಲಿ ಬೈಕ್ಗಳು ನೀರಿನಲ್ಲಿ ತೇಲ್ತಾ ಇದ್ವು. ಈ ವೇಳೆ ಬೈಕ್ ಮಾಲೀಕನೊಬ್ಬ ಓಡೋಡಿ ಹೋಗಿ ಬೈಕ್ ಹಿಡಿದುಕೊಂಡ. ಮಳೆ ಜೋರಾಗಿದ್ದರಿಂದಾಗಿ ರಸ್ತೆ ಮೇಲೆ ನೀರು ಹರಿತಾ ಇದೆ. ಇದಷ್ಟೇ ಅಲ್ಲದೆ ರಸ್ತೆಯಲ್ಲಿ ಕಾರು, ಆಟೋಗಳು ನೀರಿನಿಂದ ಅರ್ಧಕರ್ಧ ಮುಳುಗಿ ಹೋಗಿದ್ವು. ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಮಳೆ ಅಬ್ಬರಕ್ಕೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಇಟಗ ಗ್ರಾಮದ ಹೊರವಲಯದಲ್ಲಿರುವ ಪರಮಾನಂದೇಶ್ವರ ದೇವಸ್ಥಾನದ ಗೋಪುರ ಕುಸಿದಿದೆ. 150 ವರ್ಷದ ಹಳೆ ಗೋಪುರ ಇದಾಗಿದ್ದು ಹಳ್ಳದ ಪಕ್ಕದಲ್ಲೇ ಪರಮಾನಂದೇಶ್ವರ ದೇವಸ್ಥಾನವಿದೆ.
ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಮಳೆಯಿಂದಾಗಿ ಚರಂಡಿ ನೀರು ಮನೆಗಳಿಗೆ ನುಗ್ಗಿದೆ. ಹೀಗಾಗಿ ನಿವಾಸಿಗಳು ಇನ್ನಿಲ್ಲದಂತೆ ಪರದಾಡುತ್ತಿದ್ದಾರೆ. ಗಂಗಾವತಿ ನಗರದ 13ನೇ ವಾರ್ಡ್ನ ಜುಲಾಯಿ ನಗರದಲ್ಲಿ ಘಟನೆ ನಡೆದಿದ್ದು ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಡ್ರೈನೇಜ್ ಬ್ಲಾಕ್ ಆಗಿದ್ದರಿಂದಾಗಿ ಮಳೆ ನೀರಿನ ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದೆ ಎನ್ನಲಾಗುತ್ತಿದೆ. ಹೀಗಾಗಿ ನಿವಾಸಿಗಳು ನೀರನ್ನು ಹೊರಹಾಕುವುದಕ್ಕೆ ಒದ್ದಾಡಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ತೋಣಂಚಗೊಂಡನಹಳ್ಳಿಯಲ್ಲಿ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಬೈಕ್ ಸವಾರನನ್ನ ರಕ್ಷಣೆ ಮಾಡಲಾಗಿದೆ. ದುಡ್ಡೇರಿ ಕೆರೆ ಕೋಡಿ ಬಿದ್ದು ನೀರು ಹರಿತಾ ಇತ್ತು. ಈ ನೀರಿನಲ್ಲೇ ತೆರಳುತ್ತಾ ಇದ್ದಾಗ ಅವಘಡ ಸಂಭವಿಸಿದೆ. ಈ ವೇಳೆ ಗ್ರಾಮಸ್ಥರು ಹಗ್ಗದ ಸಹಾಯದಿಂದ ಬೈಕ್ ಸವಾರನನ್ನ ರಕ್ಷಣೆ ಮಾಡಿದ್ರು. ಬೈಕ್ ಸವಾರ ಮಹಾಲಿಂಗಪ್ಪ ಹಾಗೂ ಬೈಕ್ ಅನ್ನ ಗ್ರಾಮಸ್ಥರು ಬಚಾವ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಮೈಸೂರು ತಾಲೂಕಿನ ಬೆಲವತ್ತ ಗ್ರಾಮದ ಮನೆಗಳಿಗೆ ಮಳೆ ನೀರು ನುಗ್ಗಿದ್ರಿಂದಾಗಿ ಮಹದೇಶ್ವರ ಬಡಾವಣೆಯಲ್ಲೂ ಸಮಸ್ಯೆ ಉಂಟಾಯಿತು. ಮನೆಯಿಂದ ಮಳೆ ನೀರು ಹೊರಹಾಕಲು ನಿವಾಸಿಗಳು ಹರಸಾಹಸವನ್ನೇ ಪಡಬೇಕಾಯಿತು. ಪ್ರತಿ ಬಾರಿ ಮಳೆ ಬಂದಾಗಲೂ ಮೈಸೂರು ತಾಲೂಕಿನ ಬೆಲವತ್ತ ಗ್ರಾಮದಲ್ಲಿ ಸಮಸ್ಯೆ ಉಂಟಾಗಲಿದೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಸಮಸ್ಯೆ ಬಗ್ಗೆ ಸಿದ್ದಲಿಂಗಪುರ ಗ್ರಾಮ ಪಂಚಾಯಿತಿಗೆ ಕರೆ ಮಾಡಿದ್ರೂ ಕೂಡ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಮಹದೇಶ್ವರ ಬಡಾವಣೆ ಮತ್ತು ಬೆಲವತ್ತ ಗ್ರಾಮದ ಜನ ಸಂಕಷ್ಟದಲ್ಲಿ ಸಿಲುಕಿದ್ದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಹಿಡಿಶಾಪ ಹಾಕಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿತಾದ್ದು. ಚಿಂತಾಮಣಿ ನಗರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಜೋರು ಮಳೆ ಸುರಿದಿದ್ದರಿಂದಾಗಿ ರಸ್ತೆಯಲ್ಲಿದ್ದ ಬೈಕ್ಗಳು ಕೊಚ್ಚಿಕೊಂಡು ಹೋಗಿದೆ. ಅಷ್ಟೇ ಅಲ್ಲ, ನಗರದ ತಗ್ಗು ಪ್ರದೇಶಕ್ಕೂ ಜಲಾಸುರ ಎಂಟ್ರಿ ಕೊಟ್ಟಿದ್ದು ಅಂಗಡಿಗಳಿಗೂ ನೀರು ನುಗ್ಗಿದೆ. ಮಳೆ ನೀರಿನಿಂದಾಗಿ ಈ ಭಾಗದಲ್ಲಿನ ರಸ್ತೆಗಳೆಲ್ಲ ನದಿಗಳಂತೆ ಕಂಡು ಬರ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ವರುಣನ ರುದ್ರ ನರ್ತನದಿಂದಾಗಿ ರಸ್ತೆಯ ಇಕ್ಕೆಲಗಳಲ್ಲೆಲ್ಲ ನೀರು ಆವರಿಸಿಕೊಂಡಿತ್ತು. ಸತತ 3.5 ಗಂಟೆಗಳ ಕಾಲ ಬಿಟ್ಟು ಬಿಡದೆ ಮಳೆ ಸುರಿದ ಪರಿಣಾಮ ಮಂಡ್ಯ, ಮದ್ದೂರು, ನಾಗಮಂಗಲ, ಶ್ರೀರಂಗಪಟ್ಟಣದಲ್ಲಿನ ಜನತೆ ಅಕ್ಷರಶಃ ಬೆಚ್ಚಿ ಬೀದಿದ್ರು. ಇನ್ನೇನು ಅನಾಹುತ ಆಗುತ್ತೆ ಅಂತ ಜನರು ಆತಂಕಗೊಂಡ್ರು. ರೇಷ್ಮೆ ನಗರಿಯಲ್ಲಿ ಮಹಾಮಳೆಗೆ ಜನಜೀವನ ಅಸ್ತವ್ಯಸ್ತ. ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಗಳ ಸಂಪರ್ಕ ಕಡಿತ. ರಾಮನಗರದಲ್ಲಿ ಸೃಷ್ಟಿಯಾಗಿರೋ ಅವಾಂತರ ಎಂಥದ್ದು? ಕಲಬುರಗಿಯಲ್ಲೂ ವರುಣನ ಅವಾಂತರ. ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9ನಲ್ಲಿ. ಕಲಬುರಗಿಯಲ್ಲೂ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಯಿಂದ ಹಳ್ಳ ತುಂಬಿ ಹರಿದ ಪರಿಣಾಮ ಕಡಣಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡಿದ್ದಾರೆ. ಭಾರೀ ಮಳೆಯಿಂದಾಗಿ ಹಳ್ಳ ತುಂಬಿ ಹರಿತಾ ಇದೆ. ಹೀಗಾಗಿ ಪಕ್ಕದಲ್ಲೇ ಇದ್ದಂತಹ ಮನೆಗಳಿಗೆ ಹಳ್ಳದ ನೀರು ನುಗ್ಗಿದೆ. 1 ವಾರದ ಹಿಂದೆಯಷ್ಟೇ ಇದೇ ಹಳ್ಳದಲ್ಲಿ ಒಬ್ಬ ಯುವಕ ಕೊಚ್ಚಿ ಹೋಗಿದ. ನಿನ್ನೆ ಧಾರಾಕಾರ ಮಳೆಯಾಗಿದ್ದರಿಂದಾಗಿ ಮತ್ತೆ ಹಳ್ಳ ತುಂಬಿದ್ದು ನಾಗರಿಕರು ಪರದಾಡುವಂತಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ವರುಣಾಘಾತಕ್ಕೆ ಜನಜೀವನವೇ ಅಸ್ತವ್ಯಸ್ತವಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕಣ್ವ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಹೀಗಾಗಿ ಕಣ್ವ ಡ್ಯಾಂನ ಗೇಟ್ ಓಪನ್ ಮಾಡಲಾಗಿದೆ. 4 ಗೇಟ್ಗಳ ಮೂಲಕ 3000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ. ಒಳಹರಿವು ಕೂಡ ಹೆಚ್ಚಾಗ್ತಿದ್ದು ಕಣ್ವ ನದಿ ಪಾತ್ರದಲ್ಲಿನ ಜಮೀನುಗಳು ಮುಳುಗಡೆಯಾಗುವ ಭೀತಿ ಶುರುವಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿಯಲ್ಲಿ ಭಾರೀ ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ಹರಿತಿದೆ. ತಿಟ್ಟಮಾರನಹಳ್ಳಿ ಬಳಿ ರಸ್ತೆ ಮೇಲೆ ಮೊಣಕಾಲುದ್ದ ಮಳೆ ನೀರು ನಿಂತಿದೆ. ಹೀಗಾಗಿ ವಾಹನ ಸವಾರರು ತೀವ್ರ ಪರದಾಟವನ್ನೇ ನಡೆಸಬೇಕಾಯಿತು. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಧಾರಾಕಾರ ಮಳೆಯಿಂದಾಗಿ ರಸ್ತೆ ಕೆರೆಯಂತೆ ಭಾಸವಾಗುತ್ತಿದೆ. ಹೀಗಾಗಿ ಸಂಚಾರಕ್ಕೆ ಪ್ರಯಾಣಿಕರು ಪರದಾಟವನ್ನೇ ನಡೆಸಿದ್ರು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಮಳೆ ಸೃಷ್ಟಿಸಿದಂತಹ ಅವಾಂತರ ಅಷ್ಟಿಷ್ಟಲ್ಲ. ಮಳೆಯಿಂದಾಗಿ ರೇಷ್ಮೆ ನಗರಿ ಕಂಗಾಲಾಗಿದೆ. ಚನ್ನಪಟ್ಟಣ ತಾಲೂಕಿನ ಸೇತುವೆ ಮೇಲೆ ನೀರು ಹರಿತಾ ಇದೆ. ಕೊಂಡಾಪುರ ಹಾಗೂ ಬಾಣಗನಹಳ್ಳಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದಾಗಿದ್ದು ತುಂಬಿ ಹರಿದಿದೆ. ಹೀಗಾಗಿ ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡೇ ತುಂಬಿ ಹರಿತಾ ಇರುವಂತಹ ಸೇತುವೆ ಮೇಲೆಯೇ ಪ್ರಯಾಣ ಮಾಡುತ್ತಿರುವಂತಹ ದೃಶ್ಯ ಕಂಡುಬಂತು.
ರಾಮನಗರ ತಾಲೂಕಿನ ಜೋಗಿದೊಡ್ಡಿ ಬಳಿ ಮಳೆಗೆ ತಾತ್ಕಾಲಿಕ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಹಳ್ಳಕ್ಕೆ ನಿರ್ಮಿಸಲಾಗಿದ್ದಂಥ ತಾತ್ಕಾಲಿಕ ಸೇತುವೆಗೆ ಧಾರಾಕಾರ ಮಳೆಯಿಂದಾಗಿ ಹಾನಿಯಾಗಿದೆ. ಕಳೆದ ವರ್ಷ ಸುರಿದಂತ ಮಳೆಗೆ ಸೇತುವೆ ಹಾಳಾಗಿತ್ತು. ಹೀಗಾಗಿ 11 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಳೆದ ರಾತ್ರಿ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಬ್ರಿಡ್ಜ್ ಕೊಚ್ಚಿಕೊಂಡು ಹೋಗಿದೆ. ಸೇತುವೆ ಕೊಚ್ಚಿ ಹೋಗಿದ್ದರಿಂದಾಗಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಹೀಗಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಮನಗರದ ಮೇಳೆಹಳ್ಳಿ ಬಳಿಯೂ ಮಳೆಗೆ ಇನ್ನೊಂದು ತಾತ್ಕಾಲಿಕ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಇದರಿಂದಾಗಿ 16 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಲಾಗಿತ್ತು. ಇದೀಗ ಕಳೆದ ರಾತ್ರಿ ಸುರಿದಂತ ಮಳೆಯಿಂದ ಬ್ರಿಡ್ಜ್ ಕೊಚ್ಚಿ ಹೋಗಿ ಅಂಕನಹಳ್ಳಿ ಹಾಗೂ ಹುಣಸೆದೊಡ್ಡಿ, ಜಾಲಮಂಗಲ, ತಡಿಕವಾಗಿಲು ಸೇರಿದಂತೆ ಕೆಲ ಗ್ರಾಮಗಳಿಗೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ಕಳಪೆ ಗುಣಮಟ್ಟದ ಕಾಮಗಾರಿಯಿಂದಾಗಿ ಬ್ರಿಡ್ಜ್ ಕೊಚ್ಚಿ ಹೋಗಿದೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ರಾತ್ರಿ ಸುರಿದಂತ ಮಳೆಗೆ ಬಿಡಿ ಕಾಲೋನಿ ಸಂಪೂರ್ಣ ಜಲಾವೃತವಾಗಿದೆ. ಏರಿಯಾಗೆ ಮಳೆ ನೀರು ನುಗ್ಗಿ ಕೆರೆಯಂತಾಗಿತ್ತು. ಹೀಗಾಗಿ ಇಲ್ಲಿನ 35ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಕೂಡ ಹರಿದಿದೆ. ಹೀಗಾಗಿ ಜನರು ಮನೆಗೆ ನುಗ್ಗಿದ ನೀರನ್ನು ಹೊರಹಾಕೋದಕ್ಕೆ ಹೈರಾಣಾದ್ರು. ಚರಂಡಿ ನೀರು ನುಗ್ಗಿದ್ರಿಂದಾಗಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾಳಾಗಿದ್ದು ದುರ್ವಾಸನೆ ಬರ್ತಾ ಇದೆ. ಹೀಗಾಗಿ ಸ್ವಚ್ಛಗೊಳಿಸೋದಕ್ಕೆ ನಿವಾಸಿಗಳು ಪರದಾಡಿದ್ರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೋರಾಪುರ ಗ್ರಾಮದಲ್ಲಿ ರಾತ್ರಿ ಸುರಿದಂತ ಮಳೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಕೆಆರ್ಪೇಟೆಯ ಬೋರಾಪುರದಲ್ಲಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ವಿಶ್ವನಾಥ್ ಎಂಬುವರ ಜಮೀನು ಸಂಪೂರ್ಣ ಮಳೆ ನೀರಿನಿಂದ ಜಲಾವೃತವಾಗಿದ್ದು ತೆಂಗು, ಪಪ್ಪಾಯ, ಅಡಿಕೆ, ಕಬ್ಬು ಬೆಳೆ ನಾಶವಾಗಿದೆ. ನಾಲೆಯಿಂದ ನೀರು ಉಕ್ಕಿ ಹರಿದ ಪರಿಣಾಮ ಜಮೀನುಗಳಿಗೆ ನೀರು ನುಗ್ಗಿದ್ದು ನೀರಿನ ರಭಸಕ್ಕೆ ಪಪ್ಪಾಯ ಗಿಡಗಳು ಕೊಚ್ಚಿ ಹೋಗಿವೆ. ರಾಜಧಾನಿ ಬೆಂಗಳೂರಲ್ಲಿ ರಕ್ಕಸ ಮಳೆಯ ಅವಾಂತರ. ಲೇಔಟ್ ನಿವಾಸಿಗಳಿಗೆ ಶುರುವಾಯ್ತಾ ಜಲಕಂಟಕ. ವರ್ಣಾರ್ಭಟಕಿ ರಸ್ತೆಗಳ ಪರಿಸ್ಥಿತಿ ಅಯೋಮಯ. ಅನುಗ್ರಹ ಬಡಾವಣೆಯಲ್ಲಿ ಬೀದಿಗೆ ಬಿದ್ದ ಜನ. ಇವೆಲ್ಲವನ್ನ ನೋಡೋಣ ಬೆಂಗಳೂರು ಮಳೆ ನ್ಯೂಸ್ ಟಾಪ್ 9ನಲ್ಲಿ. ತಡರಾತ್ರಿ ಸುರಿದಂತ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರಿ ಅವಾಂತರಗಳೇ ಆಗಿದೆ. ಕಳೆದ 2 ದಿನಗಳಿಂದ ಬೆಳಗ್ಗೆಯಿಂದ ಸೈಲೆಂಟ್ ಆಗಿರುವಂತಹ ಮಳೆರಾಯ ಸಂಜೆ ಆಗ್ತಾ ಇದ್ದಂತೆ ವೈಲೆಂಟ್ ಆಗ್ತಿದ್ದಾನೆ. ಇಡೀ ಬೆಂಗಳೂರಿನಲ್ಲೇ ನುಂಗಿ ಹಾಕುವಂತೆ ಅಬ್ಬರಿಸಿ ಬೊಬ್ಬರಿತಿದ್ದಾನೆ. ಧೋ ಅಂತ ಸುರಿದಂತ ಮಳೆಯಿಂದಾಗಿ ರಸ್ತೆಗಳು ಕೆರೆಯಂತೆ ಬದಲಾಗ್ತಿದೆ. ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡ್ತಿದ್ದಾರೆ. ಬೆಂಗಳೂರಿನ 8 ವಲಯಗಳಲ್ಲೂ ಜಿಟಿ ಜಿಟಿ ಮಳೆಯಾಗಿದೆ. ಯಶವಂತಪುರ, ಗುರುಗೊಂಟೆಪಾಳ್ಯ, ರಾಜಾಜಿನಗರ, ಮಲ್ಲೇಶ್ವರಂ, ಜಯನಗರ, ಶಾಂತಿನಗರ, ವಿಜಯನಗರ, ಕೋರಮಂಗಲ, ಹೆಬ್ಬಾಳ, ಕೆಎಸ್ ಲೇಔಟ್, ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್ನಲ್ಲಿ ಭಾರಿ ಮಳೆಯಾಗಿದೆ. ಮಳೆಗೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಅನಾಹುತಗಳು ಒಂದೆರಡಲ್ಲ. ಮಳೆಯಿಂದಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದ್ದು ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣವಾಗ್ತಿದೆ. ಬೆಂಗಳೂರಿನ ಎಂಎಸ್ ಪಾಳ್ಯ ಜಂಕ್ಷನ್ ನಲ್ಲಿ ಆಫೀಸ್ನಿಂದ ಮನೆಗೆ ಹೋಗ್ತಾ ಇದ್ದ ಬೈಕ್ ಸವಾರ ಮಳೆ ನಡುವೆ ಗುಂಡಿ ತಪ್ಪಿಸಲು ಹೋಗಿದ್ದಾನೆ. ಈ ವೇಳೆ ಬೈಕ್ ಸ್ಕಿಡ್ ಆಗಿದ್ದು ಸವಾರನ ತಲೆಗೆ ಗಾಯವಾಗಿದೆ. ಸ್ಥಳೀಯರು ಬೈಕ್ ಸವಾರನನ್ನು ರಕ್ಷಣೆ ಮಾಡಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲದೆ ಜನ ಬಿಬಿಎಂಪಿಯ ಕಳಪೆ ಕಾಮಗಾರಿಯಿಂದ ರಸ್ತೆಗಳಲ್ಲಿ ಗುಂಡಿ ಬೀಳ್ತಿವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಹೊರಮಾವಿನ ಸಾಯಿ ಲೇಔಟ್ ವರ್ಣನ ರೌದ್ರಾವತಾರಕ್ಕೆ ಮುಳುಗಿ ಹೋಗಿತ್ತು. ಮನೆಗಳಿಗೆ ಜಲ ದಿಗ್ಬಂಧನ ಹಾಕಿತ್ತು. ಜನಜೀವನವೇ ಅಸ್ತವ್ಯಸ್ತವಾಗಿತ್ತು. ಆದರೆ ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಮತ್ತೆ ಹೊರಮಾವಿನ ಸಾಯಿ ಲೇಔಟ್ ಸ್ವಿಮ್ಮಿಂಗ್ ಪೂಲ್ ನಂತೆ ಆಗಿದೆ. ಸಾಯಿ ಲೇಔಟ್ನ ರಸ್ತೆಗಳಲ್ಲಿ ಮಳೆ ನೀರು ನಿಂತಿದೆ. ಕೇವಲ 3 ಗಂಟೆಗಳ ಕಾಲ ಸುರಿದಂತ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ. ಒಂದ್ ವೇಳೆ ಇಡೀ ದಿನ ಮಳೆಯಾದ್ರೆ ಏನ್ ಗತಿ ಅಂತ ಇಲ್ಲಿನ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಮಳೆ ನಿಂತರೂ ಸಾಯಿ ಲೇಔಟ್ನ ಜನರ ಗೋಳು ಮಾತ್ರ ನಿಲ್ತಾ ಇಲ್ಲ. ರಾತ್ರಿ ಸುರಿದಂತ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಇದರ ಪರಿಣಾಮ ಜನರು ಇಲ್ಲಿ ವಾಸ ಮಾಡಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ಇಡೀ ರಾತ್ರಿ ಜಾಗರಣೆ ಮಾಡುವಂತಾಯಿತು. ಹೀಗಾಗಿ ಈ ಗೋಳು ಯಾರಿಗೆ ಬೇಕು ಅಂತ ಇಲ್ಲಿನ ನಿವಾಸಿಗಳು ಮನೆಗಳನ್ನ ಖಾಲಿ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಸ್ಥಳೀಯರು, ಮಳೆ ಬಂದ್ರೆ ಇಲ್ಲಿ ಇದೇ ಅವ್ಯವಸ್ಥೆ, ನಮ್ಮ ಸಮಸ್ಯೆ ಯಾರು ಕೇಳ್ತಿಲ್ಲ, ಕೇಳಿದ್ರೂ ಈಡೇರಿಸುವ ಭರವಸೆ ಮಾತ್ರ ನೀಡುತ್ತಿದ್ದಾರೆ. ಆದರೆ ಮಳೆಗಾಲ ಬಂದಾಗಲೆಲ್ಲ ಇದೇ ಸಮಸ್ಯೆ ಅಂತ ಗರಂ ಆಗಿದ್ದಾರೆ. ಬೆಂಗಳೂರಿನ ಹೊರಮಾವು ನಿವಾಸಿಗಳ ಕಥೆಯಂತೂ ಹೇಳುತ್ತಿರದಾಗಿದೆ. ರಾತ್ರಿ ಸುರಿದಂತ ಮಳೆಗೆ ಜನರ ಬದುಕು ಬೀದಿಗೆ ಬಂದಿದೆ. ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಹೀಗಾಗಿ ನಿವಾಸಿಗಳು ತೀವ್ರ ಪರದಾಡ್ತಿದ್ದಾರೆ. ಕೆಲವರಂತೂ ಕೆಲಸಕ್ಕೂ ಹೋಗಲಾಗದೆ ಕಂಗಾಲಾಗಿದ್ದಾರೆ. ಆದರೆ ಹೊಟ್ಟೆಪಾಡಿಗೆ ಕೆಲಸಕ್ಕೆ ಹೋಗಲೇಬೇಕು. ಹೀಗಾಗಿ ಮಹಿಳೆಯೊಬ್ಬರು ಕೈಯಲ್ಲಿ ಬ್ಯಾಗ್, ಚಪ್ಪಲಿ, ಹೆಲ್ಮೆಟ್ ಹಿಡಿದು
ಹೊರಗೆ ಮನೆಯಿಂದ ಹೋಗುವಂತಹ ದೃಶ್ಯ ಕಂಡು ಬಂತು. ಇದೇ ವೇಳೆ ತಮ್ಮ ನೋವನ್ನು ಹಂಚಿಕೊಂಡಂತ ಮಹಿಳೆ, ನಮಗೆ ಸ್ವಂತ ಮನೆ ಇಲ್ಲೇ ಇರುವುದು, ನಾವು ಎಲ್ಲಿಗೆ ಹೋಗಬೇಕು ಅಂತ ಅಳಲು ತೋಡ್ಕೊಂಡ್ರು. ಇದು ಸಾಯಿ ಲೇಔಟ್ನ ಗತಿಯಾದ್ರೆ ಬೊಮ್ಮನಹಳ್ಳಿಯ ಅನುಗ್ರಹ ಲೇಔಟ್ನಲ್ಲೂ ಕೂಡ ಇದೇ ನರಕ ದರ್ಶನ. ಮಳೆಯಿಂದಾಗಿ ಲೇಔಟ್ ಪೂರ್ತಿ ಕೆರೆಯಂತಾಗಿದೆ. ಮನೆಗಳ ಮುಂದೆ ಸರಿಸುಮಾರು ಮೊಣಕಾಲುದ್ದ ನೀರು ನಿಂತಿದೆ. ಹೀಗಾಗಿ ಜನರು ಮನೆಯಿಂದ ಹೊರಬರೋದಕ್ಕೆ ಕಷ್ಟವಾಗಿದೆ. ಇನ್ನು ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್, ಕಾರುಗಳ ಸುತ್ತ ನೀರು ಆವರಿಸಿದ ತಗ್ಗು ಪ್ರದೇಶಗಳಲ್ಲಿ ನಿವಾಸಿಗಳು ಇಡೀ ರಾತ್ರಿ ಪರದಾಡಿದ್ದಾರೆ. ನೀರನ್ನ ಹೊರಗಾಕಲಾರದೆ ಜಾಗರಣೆ ಮಾಡಿದ್ದಾರೆ. ಬೆಂಗಳೂರಿನ ಮೇಕ್ರಿ ಸರ್ಕಲ್ ಬಳಿ ಮಹಾದುರಂತವೊಂದು ತಪ್ಪಿದೆ. ಭಾರೀ ಗಾಳಿ ಮಳೆಗೆ ಬೃಹತ್ ಮರವೊಂದರ ರೆಂಬೆ ಕೊಂಬೆಗಳು ಏಕಾಏಕಿ ಕುಸಿದಿದೆ. ಅದೃಷ್ಟವಶಾತ್ ವಾಹನ ಸವಾರರಿಗೆ ಯಾವುದೇ ತೊಂದರೆಯಾಗಿಲ್ಲ. ಇನ್ನು ರೆಂಬೆ ಮುರಿದು ಬಿದ್ದಿಂದಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಕೊನೆಗೆ ಸ್ಥಳಕ್ಕೆ ಆಗಮಿಸಿದಂತಹ ಬಿಬಿಎಂಪಿ ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸಿದರು. ಬೆಂಗಳೂರಿನಲ್ಲಿ ಸುರಿದಂತ ಮಳೆಯಿಂದಾಗಿ ನಗರದ ಬಹುತೇಕ ಕಡೆ ರಸ್ತೆಗಳೆಲ್ಲ ಕೆರೆಯಂತಾದವು. ಎಂಜಿ ರಸ್ತೆ, ಮೈಸೂರು ಬ್ಯಾಂಕ್ ಸರ್ಕಲ್, ವಿಲ್ಸನ್ ಗಾರ್ಡನ್, ಕಾರ್ಪೊರೇಷನ್, ಆಳುಗೋಡಿ ಸೇರಿದಂತೆ ನಗರದಾದ್ಯಂತ ಮಳೆಯಾಗಿದ್ದು ಜನರು ಮತ್ತು ವಾಹನ ಸವಾರರು ತೀವ್ರ ಪರದಾಡುವಂತಾಯಿತು. ಮಳೆಯಿಂದಾಗಿ ರಸ್ತೆ ಯಾವುದು, ಚರಂಡಿ ಯಾವುದು ಅನ್ನುವಂತಹ ಆತಂಕ ಕೂಡ ಜನರಿಗೆ ಕಾಡತೊಡಗಿತು. ಯಾಕಂದ್ರೆ ಮಿಸ್ ಆಗಿ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಂದ್ರೂ ಸರಿಯಾಗಿ ದಾರಿ ಕಾಣ್ತಿರಲಿಲ್ಲ. ರಸ್ತೆ ತುಂಬಾ ನೀರು ನಿಂತ ಪರಿಣಾಮ ನಿವಾಸಿಗಳು ಹೈರಾಣಾಗಿ ಹೋದ್ರು. ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಇಷ್ಟಕ್ಕೆ ನಿಲ್ತಾ ಇಲ್ಲ. ಮುಂದೆ ರಣಮಳೆ ಸುರಿಯುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮುಂದಿನ 5 ದಿನಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಕರಾವಳಿ ಪ್ರದೇಶದಲ್ಲಿ ಕಟ್ಟೆಚ್ಚರ ನೀಡಲಾಗಿದೆ. ಅಲ್ಲದೆ ಬೆಂಗಳೂರಿನಲ್ಲೂ ಕೂಡ ಮುಂದಿನ 5 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಭವಿಷ್ಯ ನುಡಿದಿದೆ. ಮೇಲ್ಮೈ ಸುಳಿಗಾಳಿ ಹಿನ್ನೆಲೆಯಲ್ಲಿ ಮಳೆ ಎಡೆಬಿಡದೆ ಸುರಿಯುತ್ತಿದೆ. ಫಾಜಿಲ್ ಹಂತಕರ ಹೆಡೆಮುರಿ, 6 ಮಂದಿ ಅಂದರ್. ಕೊಲೆಗಾರರನ್ನ ಪೊಲೀಸರು ಪತ್ತೆ ಹಚ್ಚಿದೆ ರಣರೋಚಕ. ಕೊಲೆಗೆ ಹಾಕಿದ ಸ್ಕೆಚ್ ಕಂಡು ಖಾಕಿಯ ಶಾಕ್. ಪ್ರವೀಣ್ ಹತ್ಯೆಗೆ ಸಂಬಂಧ ಮತ್ತಿಬ್ಬರ ಬಂಧನ. ನೋಡೋಣ ಹಂತಕರ ಬೇಟೆ ನ್ಯೂಸ್ ಟಾಪ್ 9ನಲ್ಲಿ. ಮಂಗಳೂರಿನ ಸುರತ್ಕಲ್ನಲ್ಲಿ ನಡೆದಿದ್ದ ಫಾಜಿಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರು ಸಿಸಿಬಿ ಪೊಲೀಸರು ಸುಹಾಸ್ ಶೆಟ್ಟಿ, ಮೋಹನ್ ಅಲಿಯಾಸ್ ನೇಪಾಳಿ ಮೋಹನ್, ಗಿರಿಧರ್, ಅಭಿಷೇಕ್, ಶ್ರೀನಿವಾಸ್ ದೀಕ್ಷಿತ್ ಎಂಬ 6 ಮಂದಿ ಹಂತಕರನ್ನ ಅರೆಸ್ಟ್ ಮಾಡಿದ್ದಾರೆ. ಫಾಜಿಲ್ ಹತ್ಯೆಯಲ್ಲಿ ಈ 6 ಮಂದಿ ನೇರವಾಗಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಕೊಲೆಗೆ ಬಳಸಲಾಗಿದ್ದ ಇಯಾನ್ ಕಾರು ಮಾಲೀಕ ಅಜಿತ್ ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಜುಲೈ 26-27ರಂದು ಯಾರನ್ನಾದ್ರೂ ಕೊಲೆ ಮಾಡಲೇಬೇಕು ಅಂತ ಚರ್ಚೆ ಆಗಿತ್ತು. ಕೆಲವರು ಒಟ್ಟಿಗೆ ಸೇರಿ ಚರ್ಚೆ ನಡೆಸಿದ್ರೆ ಇನ್ನು ಕೆಲವರು ಮೊಬೈಲ್ ಮೂಲಕವೂ ಹತ್ಯೆಗೆ ಪ್ಲಾನ್ ರೂಪಿಸಿದ್ರಂತೆ. 6 ಜನರ ಪೈಕಿ ಯಾರನ್ನಾದ್ರೂ ಹತ್ಯೆ ಮಾಡಬೇಕು ಅನ್ನೋ ಸಂಚು ರೂಪಿಸಿದ್ರು. ಬಳಿಕ ಯಾರು ಸುಲಭವಾಗಿ ಸಿಗ್ತಾರೋ ಅವರನ್ನೇ ಮುಗಿಸಬೇಕು ಅನ್ನೋ ನಿರ್ಧಾರಕ್ಕೆ ಹಂತಕರು ಬಂದಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಹೀಗಾಗಿ ಮುಸ್ಲಿಂ ಯುವಕ ಫಾಜಿಲ್ನ ಪೂರ್ವಾಪರ ಬಗ್ಗೆ ವಿಚಾರಿಸಿಕೊಂಡು ಹತ್ಯೆ ಮಾಡಿದ್ರು. ಇಯಾನ್ ಕಾರು ಮಾಲೀಕ ಅಜಿತ್ಗೆ ಘಟನೆಯ ಬಗ್ಗೆ ಗೊತ್ತಿದ್ದರೂ ಕಾರನ್ನ ಬಾಡಿಗೆಗೆ ಕೊಟ್ಟಿದ್ರು ಅನ್ನೋದು ಬಯಲಾಗಿದೆ. 3 ದಿನಕ್ಕೆ 15,000 ಬಾಡಿಗೆ ನೀಡೋದಾಗಿ ಹಂತಕರು ಭರವಸೆ ಕೊಟ್ಟಿದ್ರು. ಹೀಗಾಗಿ ಅಜಿತ್ ಹಣದ ಆಸೆಗೆ ಬಿದ್ದು ಕಾರು ನೀಡಿ ವಾಹನವನ್ನ ಮರೆಮಾಚೋದಕ್ಕೆ ಸೂಚಿಸಿದಂತೆ. ಹೀಗಾಗಿ ಕೊಲೆ ಮಾಡಿದ ಬಳಿಕ ಹಂತಕರು ಕಾರನ್ನ ತೆಗೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲೇ ಮುಚ್ಚಿಟ್ಟಿದ್ರು. ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರಿಗೆ ಹಂತಕರ ಸಂಚು ಬಟಾ ಬಯಲಾಗಿ 6 ಮಂದಿ ಹಂತಕರು ಹಾಗೂ ಕಾರು ಮಾಲೀಕ ಅಜಿತ್ ಕ್ರಾಸ್ತನನ್ನ ಅರೆಸ್ಟ್ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಪೊಲೀಸರು ತನಿಖೆ ನಡೆಸಿದ್ರು. ಸುಹಾಸ್ ಶೆಟ್ಟಿ, ಅಭಿಷೇಕ್ ಮೂಲಕ ಫಾಜಿಲ್ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾರೆ. ಜುಲೈ 27ರಂದು ಸುರತ್ಕಲ್ನ ಒಂದು ಜಾಗದಲ್ಲಿ ಅಭಿಷೇಕ್ ಮತ್ತು ಶ್ರೀನಿವಾಸ್ ಉಳಿದವರೆಲ್ಲರನ್ನ ಸೇರಿಸ್ತಾನೆ. 27ರಂದು ಮಧ್ಯಾಹ್ನ ಮೋಹನ್ ಮತ್ತು ಗಿರಿಧರ್ ಇಬ್ಬರು ಕಾರನ್ನ ತೆಗೆದುಕೊಂಡು ಬರ್ತಾರೆ. ಗಿರಿಧರ್ ಇಯಾನ್ ಕಾರನ್ನ ಡ್ರೈವ್ ಮಾಡ್ಕೊಂಡು ಬರ್ತಾನೆ. ಸುಹಾಸ್, ಮೋಹನ್, ಅಭಿಷೇಕ್ ಯಾರನ್ನ ಕೊಲ್ಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ರಂತೆ. ಪೊಲೀಸರ ವಶದಲ್ಲಿರುವಂತಹ ಸ್ಥಳೀಯರಾದ ಶಫೀಕ್ ಮತ್ತು ಜಾಕೀರ್ ಆಗ್ಲಿ ನೆನ್ನೆ ಬೆಂಗಳೂರಿನಲ್ಲಿ ಸೆರೆ ಸಿಕ್ಕಿರುವಂತಹ ಮತ್ತಿಬ್ಬರು ಪ್ರವೀಣ್ ಹತ್ಯೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಆದ್ರೆ ಈ 4 ಪ್ರವೀಣ್ ಹತ್ಯೆಗೆದವರಿಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಜಾಕೀರ್ ಎಂಬಾತ ಪ್ರವೀಣ್ ಹತ್ಯೆಗೂ ಮುನ್ನ 3 ದಿನ ಹೋಟೆಲ್ ಒಂದರಿಂದ ಹಂತಕರಿಗೆ ಫುಡ್ ಸಪ್ಲೈ ಮಾಡ್ತಾ ಇದ್ದಂತೆ. ಬೆಂಗಳೂರಲ್ಲಿ ಸೆರೆ ಸಿಕ್ಕ ಶಂಕಿತ ಉಗ್ರರಿಗೆ ಖಾಕಿ ಗ್ರಿಲ್. ಮಾಹಿತಿ ಕಕ್ಕಿಸಲು ಪೊಲೀಸರಿಂದ ಹರಸಾಹಸ. ಮೊಬೈಲ್ ರಿಟ್ರೀವ್ ಮಾಡೋದೇ ಪೊಲೀಸರಿಗೆ ಸವಾಲು. ಸಿಇಟಿ ರಿಪೀಟರ್ಸ್ ಪ್ರೊಟೆಸ್ಟ್. ಪೊಲೀಸರು ಹೈ ಅಲರ್ಟ್. ನಾಡಿನೆಲ್ಲೆಡೆ ನಾಗರ ಪಂಚಮಿ ಸಡಗರ ಹೇಗಿದೆ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ.
ಬೆಂಗಳೂರಲ್ಲಿ ಬಂಧಿಸಲಾಗಿರೋ ಶಂಕಿತ ಉಗ್ರರನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಆದರೆ ಪೊಲೀಸರಿಗೆ ಶಂಕಿತ ಉಗ್ರರ ಮೊಬೈಲ್ ಫೋನ್ ರಿಟ್ರೀವ್ ಮಾಡೋದೇ ತಲೆನೋವಾಗೋಗಿದೆ. ಯಾಕಂದ್ರೆ ಶಂಕಿತ ಉಗ್ರರಿಬ್ಬರು ಹಳೆ ನೋಕಿಯಾ ಮೊಬೈಲ್ ಬಳಸುತ್ತಿದ್ದರಿಂದ ಮಾಹಿತಿ ಕಲೆ ಹಾಕೋದು ಕಷ್ಟ ಸಾಧ್ಯವಾಗ್ತಿದೆ. ಶಂಕಿತ ಉಗ್ರರಾದ ಅಖ್ತರ್ ಹುಸೇನ್, ಜುಬೇರ್ ಬಳಿ ಇದ್ದಂತಹ ಮೊಬೈಲ್ಗಳನ್ನ ಸಿಸಿಬಿ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋದನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಓಡಾಟಕ್ಕೆ ಸಿದ್ದರಾಮೋತ್ಸವ ಸಮಿತಿ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಮಾಡಿದೆ. ಈ ಮೊದಲು ರಸ್ತೆ ಮಾರ್ಗದಲ್ಲಿಯೇ ರಾಹುಲ್ ಪ್ರಯಾಣ ಮಾಡುವ ಬಗ್ಗೆ ತೀರ್ಮಾನಿಸಲಾಗಿತ್ತು. ಹುಬ್ಬಳ್ಳಿಯಿಂದ ಚಿತ್ರದುರ್ಗದ ಮುರುಘಾ ಮಠಕ್ಕೆ ರಸ್ತೆ ಪ್ರಯಾಣ ನಿಗದಿಯಾಗಿತ್ತು. ಇದರಿಂದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ರಾಹುಲ್ ಆಗಮನ ತಡವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಸಿದ್ದರಾಮೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಸಕಲ ತಯಾರಿ ನಡೀತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಸಿದ್ದರಾಮೋತ್ಸವಕ್ಕೆ ಶುಭವಾಗಲಿ. ಕಾಂಗ್ರೆಸ್ 5 ವರ್ಷ ರಾಜ್ಯದಲ್ಲಿ ಮಾಡಬಾರದನ್ನ ಮಾಡಿದೆ ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಜನರ ಮನಸ್ಸನ್ನ ಏನೋ ಮಾಡ್ತೀವಿ ಅಂತ ತೋರಿಸೋಕೆ ಪೋಸ್ ಕೊಡ್ತಿದ್ದಾರೆ. ಜನರು ಯಾರೂ ಇದನ್ನು ನಂಬೋದಿಲ್ಲ. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಏನ್ ಮಾಡಿದ್ದಾರೋ ಅದಕ್ಕೆ ಈಗ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ನಿನ್ನೆ ಸಿಇಟಿ ರಿಪೀಟರ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಮುಂದೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿ ಭಾರೀ ಹೈಡ್ರಾಮಾ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮಲ್ಲೇಶ್ವರಂನ ಕೆಇಎ ಬೋರ್ಡ್ ಮುಂದೆ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಇವತ್ತು ಕೂಡ ವಿದ್ಯಾರ್ಥಿಗಳು ಪೋಷಕರು ಹೋರಾಟ ನಡೆಸಿದರೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬೆಂಗಾವಲು ವಾಹನ ಅಪಘಾತಕ್ಕೀಡಾಗಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ತಿಪ್ಪೂರು ಗೇಟ್ ಬಳಿ ಅಪಘಾತವಾಗಿದ್ದು 3 ಗಂಭೀರ ಗಾಯವಾಗಿದ್ದು ಇನ್ನಿಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಮಂಗಳೂರಿನಿಂದ ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದ ವೇಳೆ ತಡರಾತ್ರಿ ಅವಘಡ ಸಂಭವಿಸಿದೆ. ಬೆಂಗಾವಲು ವಾಹನದಲ್ಲಿದ್ದ 5 ಪೈಕಿ 3 ಗಾಯವಾಗಿದೆ. ಗಾಯಾಳುಗಳನ್ನು ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಈ ಸಂಬಂಧ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ವ್ಯಕ್ತಿಯೊಬ್ಬ ಟವರ್ ಏರಿ ಭಾರೀ ಹೈಡ್ರಾಮಾ ಸೃಷ್ಟಿಸಿದ್ದ. ಜಮೀನು ವ್ಯಾಜ್ಯ ಹಿನ್ನೆಲೆಯಲ್ಲಿ ಟವರ್ ಹತ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯೊಡ್ಡಿದ್ದ. ಇದರಿಂದ ಗ್ರಾಮದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಬಳಿಕ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಆಗಮಿಸಿ ವ್ಯಕ್ತಿಯನ್ನ ಮನವೊಲಿಸಿ ಕೆಳಗಿಳಿಸಿದ್ರು. ಚಿಕ್ಕಬಳ್ಳಾಪುರ ಎಸಿ ಡಾ ಸಂತೋಷ್ ಕುಮಾರ್, ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಆಗಮನಕ್ಕೆ ಒತ್ತಾಯಿಸಿ ವ್ಯಕ್ತಿ ಪಟ್ಟು ಹಿಡಿದಿದ್ದ. ಕೊನೆಗೆ ಪೊಲೀಸರ ಮನವೊಲಿಕೆ ಬಳಿಕ ಕೆಳಗಿಳಿಸಲಾಯಿತು. ಬೆಂಗಳೂರಲ್ಲೂ ನಾಗರ ಪಂಚಮಿ ಸಡಗರ ಜೋರಾಗಿದೆ. ಇದು ಶ್ರಾವಣ ಮಾಸದ ಮೊದಲ ಹಬ್ಬವಾದ್ದರಿಂದ ಎಲ್ಲರೂ ಸಂಭ್ರಮದಿಂದಲೇ ಹಬ್ಬ ಆಚರಣೆ ಮಾಡುತ್ತಿದ್ದಾರೆ. ಕೊರೋನಾದಿಂದ 2 ವರ್ಷಗಳಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಈ ಬಾರಿ ನಗರದ ಎಲ್ಲಾ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಕಾಡುಮಲ್ಲೇಶ್ವರ, ಗವಿಗಂಗಾಧರೇಶ್ವರ ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೀತಾ ಇವೆ. ಭಕ್ತರು ಬೆಳಗ್ಗೆ ದೇಗುಲಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ನಾಗರ ಕಲ್ಲುಗಳಿಗೆ ಹಾಲೆರೆದು ನಮಿಸುತ್ತಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಡಿಸಿ ಆರ್ ಲತಾ ಕುಟುಂಬ ಸಮೇತ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಡಿಸಿ ಆಗಮನ ಹಿನ್ನೆಲೆಯಲ್ಲಿ ಗರ್ಭಗುಡಿ ಬಾಗಿಲು ಹಾಕಿ ಪೂಜೆ ಸಲ್ಲಿಸಿದ್ರು. ಸಾರ್ವಜನಿಕರ ದರ್ಶನ ಬಂದ್ ಮಾಡಲಾಗಿತ್ತು. ಗಂಟೆಗಟ್ಟಲೆ ಕ್ಯೂನಲ್ಲಿದ್ದ ಭಕ್ತರಿಗೆ ತೊಂದರೆ ಆಯಿತು. ಹೀಗಾಗಿ ಸ್ಥಳೀಯರು ದೇವಸ್ಥಾನ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು.